ಪಾರ್ವತಿ ಪರಮೇಶ್ವರ ಮಾಡೋದೆಲ್ಲ ಅವಾಂತರ. MLA ಸಾಹೇಬ್ರು ನಿಮ್ಮ ಮಹಿಳಾ ಸಂಘಕ್ಕೆ ಫಂಡ್ ಕೊಡ್ತೀನಿ ಅಂತ ಹೇಳಿದ್ರು. ಅಯ್ಯೋ ಬೈ ಬಾಯ್ ಮಾತಿಗೆ ಹೇಳಿದಾರ್ರಿ. ಅಲ್ಲಿಗೆ ಹೋದ್ಮೇಲೆ ಏನಾಯ್ತು ಗೊತ್ತಾ, ನಮ್ಮನ್ನ ಕೇಳೋರಿಲ್ಲ, ನಾವು ನಾಯಿಗಿಂತ ಕಡೆ ಆಗ್ಬಿಟ್ರಿ. ಇವತ್ತು ನಿಜ ಹೇಳಿದ್ರಿ ನೋಡಿ. MLA ಗುಂಡಪ್ಪ ಅವ್ರ ಮನೆ ಹತ್ರ ಹೋದ್ವಾ, ಅಲ್ಲಿ ರಾಶಿ ಜನ ರೀ ನಮ್ಮನ್ನ ಭೇಟಿ ಮಾಡಕ್ ಅವಕಾಶನೇ ಕೊಡ್ಲಿಲ್ಲ. ಅಲ್ಲ ನಾಗೋಲ್ಯವ್ರಿ, ಹಲೋ ಹೇಳಿ ಕೈ ಕುಲುಕ್ಲಿಲ್ವಾ? ಏನು ಕುಲುಕ್ಲಿಲ್ಲ. ಸ್ವಲ್ಪ ಸುಮ್ಮನೆ ಇರಲೇ, ಕರಿ ಕೋಟ್ ಬಿಳಿ ಬೆಡ್ಶೀಟ್ ಆಗ್ಬಿಡುತ್ತೆ. ಓಟ್ ಕೇಳುವಾಗ ನೈವಾಗಿ ಮಾತಾಡ್ತಾರೆ, ಕೈ ಮುಗಿತಾರೆ, ಕಾಲಿಗೆ ಬೀಳ್ತಾರೆ. ಓಟ್ ತಗೊಂಡ್ಮೇಲೆ ಯಾಕ್ರಿ ಹೀಗಾಡ್ತಾರೆ? ನಾವ್ ಇದೇ ಕ್ಷೇತ್ರದವ್ರು ಅಂತ ಅವ್ರಿಗೆ ಹೇಳಿದ್ರು ಕೇರ್ ಮಾಡ್ಲಿಲ್ಲ. ನನ್ನ ಹೆಸರು ಹೇಳ್ಬೇಕಾಗಿತ್ತು. ಹೌದು ನಿನ್ನ ಹೆಸರು ಹೇಳಿದಕ್ಕೆ ಗೂರ್ಖಾ ಗೆಟ್ ಔಟ್ ಅಂದಿದ್ದು. ಅದನ್ನೆಲ್ಲ ವಿರೋಧಿಸ್ಬೇಕು ಅಂತ ಅನಿಸ್ತಾ ಇಲ್ವೇನ್ರಿ ನಿಮ್ಗೆ? ಹರಟೆ ಹೊಡ್ಕೊಂಡ್ ಕೂತಿದಿರಲ್ಲ, ನೀವೆಂಥ ಗಂಡಸರು? ಪತ್ರಿಕೆ ಹೆಸರನ್ನ ಕಿಡಿಕಿಡಿ ಅಂತ ಇಟ್ಕೊಂಡ್ರೆ ಆಗಲ್ಲ. ನೀವು ಬರಿಯ ಕಿಡಿಯಿಂದ ಬೆಂಕಿ ಹತ್ಕೊಬೇಕು. ಲೇಖನಿ ಕತ್ತಿಗಿಂತ ಹರಿತವಾದದ್ದು ಅಂತ ಗಾದೆನೇ ಇದೆ. ಹಿಂದೆ ಬಾಲಗಂಗಾಧರ ತಿಲಕ್ರವರು ಕೇಸರಿ, ಮರಾಠ ಪತ್ರಿಕೆಗಳಲ್ಲಿ ಎಂತೆಂತ ಕ್ರಾಂತಿಕಾರಿ ಲೇಖನಗಳನ್ನ ಬರೆದ್ರು. ಅದರಿಂದಾಗಿ ಇಡೀ ಭಾರತ ದೇಶನೇ ಬ್ರಿಟಿಷ್ ವಿರುದ್ಧ ಎದ್ದು ನಿಲ್ತು. ಈ ತರ ಮಾತಾಡೋರು ತುಂಬಾ ಜನ ಸಿಗ್ತಾರೆ ಸರ್, ಆದ್ರೆ ಬರೀಬೇಕು. ನಾನು ಪ್ರಿಂಟ್ ಮಾಡಕ್ ರೆಡಿ ಇದೀನಿ, ನೀವು ಬರ್ಕೊಡ್ತೀರಾ? ಆಗತ್ತಾ ನಿಮ್ ಕೈಯಲ್ಲಿ? ಆಯ್ತು ರೀ, ನಾನು ಆ ಭ್ರಷ್ಟ ರಾಜಕಾರಣಿ ಗುಂಡಪ್ಪನ ವಿರುದ್ಧನೇ ಕ್ರಾಂತಿಕಾರಿ ಲೇಖನ ಬರ್ಕೊಡ್ತೀನಿ. ನೀವು ಪ್ರಿಂಟ್ ಮಾಡಿ, ಮುಂದೇನಾಗುತ್ತೆ ನೋಡೋಣ. ಬೋಲೋ ಭಾರತ್ ಮಾತಾ ಕಿ, ತಾಯಿ ಭಾರತಾಂಬೆಗೆ. ಶಾಬಾಷ್ ಕಣ. ಸೋಮಶೇಖರ್ ನೀವೇನಾ? ಅದೇ ಕಿಡಿ ಕಿಡಿ ಪತ್ರಿಕೆ. ಹೌದಪ್ಪ, ನಾನೇ ಸಂಪಾದಕ. ಏನ್ರಿ ದುಡ್ಡುಗೋಸ್ಕರ ಪತ್ರಿಕೆ ನಡೆಸ್ತಾ ಇದ್ದೀರಾ? ನಮ್ ಗುಂಡಪ್ಪಣ್ಣ ದುಡ್ಡು ಕೇಳಿದ್ರಂತೆ. ನಮ್ ಗುಂಡಪ್ಪಣ್ಣ ಜನನಾಯಕ, ಅಷ್ಟೇ ಪ್ರಾಮಾಣಿಕ ಕೂಡ. ನೋಡಿ ಇವ್ರೆ, ಆ ಲೇಖನ ಬರ್ದಿದ್ದು ಪರಮೇಶ್ವರ್ ಅವರು, ಅದನ್ನ ಪ್ರಕಟ ಮಾಡಿದ್ದು ನಾನು. ಈ ಅಣ್ಣನ ಹತ್ರ ಕ್ಷಮೆ ಕೇಳಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ? ಪಬ್ಲಿಕ್ ಅಲ್ಲಿ ಪಬ್ಲಿಕ್ ನ ಎದುರಾಕೊಳಕ್ಕಾಗಲ್ಲ, ಹುಷಾರು. ಏನು ಮಗ, ಇದು ಸ್ಯಾಂಪಲ್, ಮಿಕ್ಕಿದ್ದನ್ನ ನಾಳೆ ಕೊಡ್ತೀನಿ. ಹಲೋ ಹಲೋ, ನಾನ್ರಿ ಲೇಖಕ ಪರಮೇಶ್ವರ ಮಾತಾಡ್ತಾ ಇದ್ದೀನಿ. ನಾನು ಬಡವರ್ ಬಂದು ಗುಂಡಪ್ಪ ಮಾತಾಡೋದು. ರೇ, ನೀವು ಬಡವರ ಬಂಧು ಅಲ್ಲ ರೀ, ಸಾಹುಕಾರ ದಿಂಬು. ಖರ್ಚಿಗೆ ಕೊಟ್ಟಿ ಸಾಲದ ಮತ್ತೆ ಹುಡುಗರನ್ನ ಕಳಿಸ್ಲಾ? ಅದೇ ವಿಷಯ ಮಾತಾಡಕ್ಕೆ ಫೋನ್ ಮಾಡಿದ್ದು. ನಿನ್ನ ಬಗ್ಗೆ ಇರೋ ದಾಖಲೆಗಳನ್ನ ಕಳಿಸ್ಕೊಟ್ಟೆ ಅಂದ್ರೆ ಬೆಳಗ್ಗೆ 5 ಗಂಟೆಗೆ ಪೊಲೀಸ್ನವ್ರು ಬಂದು ನಿನ್ನ ಜೈಲಿಗೆ ತುಂಬ್ತಾರೆ. ಆಮೇಲೆ TV10 ಅವರು ದಿನಾ ನಿನ್ನ ಬಗ್ಗೆ ಹರಿಕತೆ ಮಾಡ್ತಾರೆ. ಆಯ್ತಪ್ಪ, ನಿನ್ನ ಹತ್ರ ಒಂಚೂರು ಮಾತಾಡ್ಬೇಕು. ಎಲ್ಲಿಗೆ ಬರ್ಬೇಕು ಅಂತ ಹೇಳು, ಬರ್ತೀನಿ. ಅಲ್ಲಿ ಬಾ. ಆಯ್ತು, ಖಂಡಿತ ಬರ್ತೀನಿ. ಅದೆಲ್ಲಿಗೆ ಹೋಗ್ತಾ ಇದೀಯಾ? ಇಲ್ಲಿಗೆ ಬಾ. ನಮಸ್ಕಾರ ಸರ್. ನಾನು ಸತ್ಯನ ಬರ್ದಿದ್ದಕ್ಕೆ ರೌಡಿಗಳನ್ನ ಕಳಿಸಿ ಆವಾಜ್ ಆಗ್ತಿದ್ರೆ. ಏನೋ ದಾಖಲೆ ಇದೆ ಅಂತ ಹೇಳ್ತಾ ಇದ್ದೆ, ಏನಿದೆ ದಾಖಲೆ? ಇದೆ, ಇಷ್ಟೊಂದಿದಾವೆ. ನೋಡಲ್ಲಿ, ಅಲ್ಲಿ 2 ಮೂಟೆಗಳಿವೆ. ಒಂದು ಬಡತನದ ಮೂಟೆ, ಇನ್ನೊಂದು ಭ್ರಷ್ಟಾಚಾರದ ಮೂಟೆ. ಇದರ ಸೃಷ್ಟಿಕರ್ತ ನೀನೇ. ನಾನು ಒಬ್ಬನೇ ಅಲ್ಲ. ಕಂಬಳಿ ಅವನಿಗೆ ಹೊಡೆದ್ರೆ ತುಪ್ಪೆ ಅವನು ಎಚ್ಚೆತ್ಕೋತಾನಂತೆ. ಈಗ ಇದನ್ನ ಹೊರವ್ರು ಯಾರು? ಬೇರೆಯವರಿಂದ ವಂಚನೆ ಮಾಡಿಸಿ ಇಂತ ಸಮಸ್ಯೆನ ಹುಟ್ಟಾಕ್ತಿರೋರು ನೀವು. ನಿನಗ್ ಬದುಕಬೇಕು ಅಂತ ಆಸೆ ಇದ್ರೆ ಆ ಮೂಟೆಗಳನ್ನ ತಲೆ ಮೇಲೆ ಹೊತ್ಕೊಂಡು ಕಾಡಿಂದ ಆಚೆ ಹೋಗಿ ಬಿಸಾಕ್ತೀಯ, ಆಗ ನೀನು ಬದುಕ್ತೀಯ. ಇಲ್ಲ ಅಂದ್ರೆ ನಿನ್ನ ಕತೆ. ಆಗಲ್ವಾ? ಈ ಸಮಸ್ಯೆನ ಸೃಷ್ಟಿ ಮಾಡಿದ್ದು ನೀನೇ. ಹೊರು ನಡಿ ಮುಂದೆ. ಅವನ ಕೈ ಕಟ್ರ ಗಂಟ್ನ ಬಿಚ್ರ. ನಾನು ಹೋರಾಟದ ಬದುಕಿನಿಂದ ಬಂದವನು. ಸತ್ಯಕ್ಕೋಸ್ಕರ, ನ್ಯಾಯಕ್ಕೋಸ್ಕರ, ಧರ್ಮಕ್ಕೋಸ್ಕರ ಹೋರಾಟ ಮಾಡಿದವನು. ರಾಜಕೀಯಕ್ಕೆ ಬಂದ್ಮೇಲೆ ನನ್ನ ಧರ್ಮ, ನನ್ನ ತತ್ವ, ನನ್ನ ಆದರ್ಶ ಎಲ್ಲ ಗಾಳಿ ಪಾಲಾಯ್ತು. ಸಾಲ್ದು ಅಂತ ದುಡ್ಡು ಮಾಡ್ತಾನೆ ಬಂದೆ. ದುಡ್ಡು ಕೊಟ್ಟು ಜನಗಳನ್ನ ಕೊಂಡ್ಕೋಬಹುದು ಅಂತ ಹೇಳ್ತಾ ಇದೆಯಲ್ಲ, ದುಡ್ಡು ಕೊಟ್ಟು ನಿನಗೋಸ್ಕರ ಒಂದು ಪ್ರಾಣನ ಕೊಂಡ್ಕೊಳಕ್ ಆಗ್ಲಿಲ್ಲ, ಒಂದೇ ಒಂದು ಲೋಟ ನೀರ್ನ ಸಂಪಾದನೆ ಮಾಡಕ್ ಆಗ್ಲಿಲ್ಲ. ಇವತ್ತಿಂದ ನಾನು ಬದಲಾಗ್ತೀನಿ. ನೀವೆಲ್ಲರೂ ಸೇರಿ ನನ್ನ ಕಣ್ಣು ತೆರೆಸ್ಬಿಟ್ರಿ. ಆ ಪರಮೇಶ್ವರ ಬರ್ದಿರೋ ಆರ್ಟಿಕಲ್ ನಲ್ಲಿ ಏನೂ ತಪ್ಪಿರ್ಲಿಲ್ಲ, ಎಲ್ಲಾ ತಪ್ಪು ನಂದೆ. ಅನ್ಯಾಯವಾಗಿ ಆ ಪರಮೇಶ್ವರನ್ನ ಸಾಯಿಸ್ಬಿಟ್ರಲ್ರಿ. ಸಾಯ್ಲಿಲ್ವಾ? ನಾನ್ ಸಾಯ್ಲಿಲ್ಲ. ನಿಮ್ಮನ್ನ ಬದಲಾಯಿಸ್ಬೇಕು ಅಂತ ನನ್ನ ಫ್ರೆಂಡ್ ಲಾಯರ್ ಗುಂಡಣ್ಣ ಮತ್ತೆ ನನ್ನ ಕುಟುಂಬದವ್ರ ಜೊತೆ ಸೇರ್ಕೊಂಡು ಈ ಕಿಡ್ನಾಪ್ ನಾಟಕ ಆಡಿದೆ.